ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಸೊ ತುಂಬ ಜನ ನನಗೆ ಡಿ ಎಮ್ ಮಾಡಿದ್ದೀರಾ ಪಾಲಿ ಹೌಸ್ ಬಗ್ಗೆ ಇನ್ಫಾರ್ಮೇಷನ್ ಕೊಡಿ, ಎಷ್ಟು ಖರ್ಚಾಗುತ್ತೆ ಏನು ಅಂತ ಎಲ್ಲ. ಸೊ ಅದಕ್ಕೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ದ್ಯಾಟ್ ಪಾಲಿ ಹೌಸ್ ಬಗ್ಗೆ ನಾನು ಇವತ್ತೆಲ್ಲನೂ ಇನ್ಫಾರ್ಮೇಷನ್ ಕೊಡ್ತೀನಿ. ನಮ್ಮದು ಎಷ್ಟು ಮೆಜರ್ಮೆಂಟ್ ಇದೆ ನನ್ನ ಇನ್ಫಾರ್ಮೇಷನ್ ಎಲ್ಲ ಅದ್ರ ಪ್ರಕಾರನೇ ಕೊಡ್ತೀನಿ. ನಮ್ಮದು ಇಲ್ಲಿ ಪಾಲಿ ಹೌಸು ನಾವು ಮಾಡಿರುವಂಥದ್ದು ಇಲ್ಲಿ 100/100 ಅಂದರೆ 10 ಕುಂಟೆಯಲ್ಲಿ ನಾವು ಪಾಲಿ ಹೌಸ್ನ ಮಾಡಿದ್ದೀವಿ. ನಮಗೆ 10 ಕುಂಟೆಗೆ ನಮಗೆ ಖರ್ಚಾಗಿರುವಂಥದ್ದು 10 ಲಕ್ಷ ರೂಪಾಯಿ. ಸೊ 10 ಲಕ್ಷ ರೂಪಾಯಿಯಲ್ಲಿ ನಮಗೆ 50% ಸಬ್ಸಿಡಿ ಸಿಗುತ್ತೆ. ಸೊ ನಾವು ಖರ್ಚು ಮಾಡಿರೋದು ಈ ಪಾಲಿ ಹೌಸ್ಗೆ 5 ಲಕ್ಷ ರೂಪಾಯಿ. ಇದನ್ನು ನೀವು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿ ಹೋಗಿ ಕೇಳಬೇಕಾಗತ್ತೆ ಇದ್ರ ಇನ್ಫಾರ್ಮೇಷನ್. ಬಿಕಾಸ್ ಒಂದೊಂದು ಕಡೆ ಇರುತ್ತೆ, ಒಂದು ಹೋಬಳಿಗೆ ಇಷ್ಟೇ ಪಾಲಿ ಹೌಸ್ಗಳಿಗೆ ಮಾತ್ರ ಸಬ್ಸಿಡಿ ಕೊಡ್ತಾರೆ ಅಂಥದ್ದು ಕೂಡ ಕೇಳಿದ್ದೀನಿ. ಸೊ ಅಕಾರ್ಡಿಂಗ್ಲಿ ನೀವು ಹೋಗಿ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿ ಸ್ವಲ್ಪ ವಿಚಾರಿಸಿ, ನಿಮಗೆ ಇವಾಗ ನಿಮ್ದು ಎಲ್ಲಾದರೂ ನೀವು ಪಾಲಿ ಹೌಸ್ನ ಮಾಡಬೇಕು ಅಂತಿದ್ರೆ ಅಲ್ಲಿ ಪಾಲಿ ಹೌಸ್ ಮಾಡಲಿಕ್ಕೆ ನಮ್ಗೆ ಸಬ್ಸಿಡಿ ಸಿಗುತ್ತಾ ಅಂತ ಫಸ್ಟು ತಿಳ್ಕೊಂಡು ಆಮೇಲೆ ಮುಂದುವರ್ಸೋದು ಒಳ್ಳೇದು. ನಮಗೀಗ 10 ಕುಂಟೆಗೆ 10 ಲಕ್ಷ ಖರ್ಚಾಗಿದೆ ಅಂತ ಅಂದರೆ 1 ಎಕರೆಗೆ 40 ಕುಂಟೆ ಅಂದರೆ 40 ಲಕ್ಷ ಖರ್ಚಾಗ್ಬೋದು, ಅಥವಾ ಹಿಂದೆ ಮುಂದೆ 35-40 ಹಾಗೆ ಖರ್ಚಾಗ್ಬೋದು. ಆ 40 ಲಕ್ಷದಲ್ಲಿ ನಿಮಗೆ 50% ಜನರಲ್ ಅಂದರೆ 50% ನಮಗೆ ಸಬ್ಸಿಡಿ ಇರುತ್ತೆ. ಸೊ ನಿಮಗೆ 50% ಮಾತ್ರ ನೀವು ಖರ್ಚು ಮಾಡಬೇಕಾಗತ್ತೆ, ಇನ್ನು 50% ಗೌರ್ಮೆಂಟ್ ಕೊಡುತ್ತೆ. ಅದೇ SC/ST ಅವ್ರೇನಾದರೂ ಆಗಿದ್ದರೆ ನಿಮಗೆ 90% ನಿಮಗೆ ಸಬ್ಸಿಡಿ ಇರುತ್ತೆ. ನೀವು ಬರೀ 10% ಮಾತ್ರ. ಇವಾಗ ಇಲ್ಲಿ ನಮಗೆ 10 ಲಕ್ಷ ಖರ್ಚಾಗಿದ್ರೆ ನಾವು 5 ಲಕ್ಷ ನಾವು ಸ್ಪೆಂಡ್ ಮಾಡಬೇಕಾಗುತ್ತೆ. ಅದೇ SC/ST ಗಾದರೆ ಈಗ ಪಾಲಿ 1 ಲಕ್ಷ ನೀವು ಖರ್ಚು ಮಾಡಬೇಕಾಗಿರುವಂಥದ್ದು, ಇನ್ನು 9 ಲಕ್ಷ ನಿಮಗೆ ಗೌರ್ಮೆಂಟೇ ಕೊಡುತ್ತೆ. ನಾವಿಲ್ಲಿ ಕಟ್ಟುವಾಗ ನಾವು 10 ಲಕ್ಷನೂ ಖರ್ಚು ಮಾಡಿ ಆಮೇಲೆ ನಾವು ಸಬ್ಸಿಡಿಯಿಂದ ತಗೊಳ್ಳಿಲ್ಲ. ಯಾರು ಇದ್ದು ಪಾಲಿ ಹೌಸ್ನ ಕಟ್ತಾರಲ್ಲ ಅವರೇ ಕ್ಲೈಮ್ ಮಾಡಿಕೊಂಡು ಗೌರ್ಮೆಂಟಿಂದ ಅವರೇ ತಗೊಳ್ಳೋ ಅಂಥದ್ದು. ಅವಾಗ ನಮಗೆ ಸ್ವಲ್ಪ ಓಡಾಟ ಕಡಿಮೆ ಆಗುತ್ತೆ. ಸೊ ನಾವು ಅಂಥವ್ರನ್ನ ಹುಡುಕಿ ನಾವು ಪಾಲಿ ಹೌಸ್ನ ಮಾಡಿಸಿದ್ದು. ಸೊ ಅದರಿಂದ ನಮಗೆ ನಾವು 5 ಲಕ್ಷ ಕಟ್ಟಿದ್ದು ಅಷ್ಟೇ, ಇನ್ನು ಗೌರ್ಮೆಂಟಿಗೆ ಅಪ್ಲೈ ಮಾಡಿದ್ದು ಕ್ಲೈಮ್ ಮಾಡಿದ್ದೆಲ್ಲ ಕಟ್ಟೋರೇ ಮಾಡ್ತಾರೆ. ಸೊ ಬಟ್ ಅಮೌಂಟ್ ನಮ್ಮ ಹೆಸರು ಬರುತ್ತೆ, ನಾವು ಅವ್ರಿಗೆ ಟ್ರಾನ್ಸ್ಫರ್ ಮಾಡಬೇಕಷ್ಟೇ, ಇನ್ನು ಬೇರೆ ಏನು ನಾವು ಮಾಡೋದಿರಲ್ಲ. ಸೊ ಅಂಥವ್ರನ್ನ ನೋಡಿ ನಾವು ಪಾಲಿ ಹೌಸ್ನ ಮಾಡಿಸಿದ್ದು, ನಮಗೆ ಸ್ವಲ್ಪ ಕೆಲಸ ಕಡಿಮೆ ಆಗಲಿ ಅಂತ. ನೀವು ಕೂಡ ಅಂಥವ್ರನ್ನ ಹುಡುಕ್ಬೋದು, ಇಲ್ಲಾಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ನಂಬರ್ ಹಾಕಿರ್ತೀನಿ, ಅವ್ರನ್ನ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು. ಅವ್ರು ಯಾರಾದರೂ ಕಾಂಟ್ಯಾಕ್ಟ್ಸ್ ಗೊತ್ತಿದ್ರೆ ನಿಮಗೆ ಅವ್ರು ಕೊಡ್ತಾರೆ. ಆಮೇಲೆ ಇದು ನಮಗೆ 10 ವರ್ಷದವರೆಗೂ ನಮ್ಗೆ ಇದು ವ್ಯಾರಂಟಿ ಇರುತ್ತೆ ಪಾಲಿ ಹೌಸು. ನಮಗೆ 10 ವರ್ಷದವರೆಗೂ ಇದೇನೂ ಆಗಲ್ಲ ಅಂತ ಹೇಳಿದ್ದಾರೆ, ಆ್ಯಂಡ್ ಅಕಾರ್ಡಿಂಗ್ಲಿ ಇದೆ. ಸೊ 10 ವರ್ಷ ನಿಮ್ಗೆ ವ್ಯಾರಂಟಿ ಬರುತ್ತೆ ಈ ಪಾಲಿ ಹೌಸ್ದು. ಸೊ ಈಗ ನಾನು ಪಾಲಿ ಹೌಸ್ ಒಳಗೆ ಕರ್ಕೊಂಡು ಹೋಗ್ತೀನಿ, ಒಳಗೆ ಏನೆಲ್ಲ ಇದೆ ಅಂತ ನಿಮಗೆ ತೋರಿಸ್ತೀನಿ. ಸೊ ಇದು ಎಂಟರ್ ಆಗಿದ ತಕ್ಷಣ ನಾವು ಇಷ್ಟನ್ನ ಬರೀ ಕಾಂಕ್ರೀಟ್ ಹಾಕ್ಕೊಂಡು ನಾವು ಜಾಗನ ಮಾಡ್ಕೊಂಡಿದ್ದೀವಿ. ಯಾಕಂದರೆ ಎಲ್ಲ ಸಾಮಾನುಗಳು ಇಟ್ಕೊಳ್ಳೋಕ್ಕೆ, ಏನೆಲ್ಲ ಮೆಟೀರಿಯಲ್ಸ್ ಇರುತ್ತೆ ನಮ್ಮದು, ಎಲ್ಲ ಮೆಟೀರಿಯಲ್ಸ್ ಇಟ್ಕೊಳ್ಳೋಕ್ಕೆ ಅಂತ ನಾವು ಇಷ್ಟು ಜಾಗನ ಮಾಡಿದ್ದೀವಿ. ಸೊ ಎಲ್ಲದಕ್ಕೂ ಈ ಡೋರ್ ಹಾಕೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಪಾಲಿ ಹೌಸ್ಗೆ 2 ಡೋರ್ಸ್ ಇದೆ. ಸೊ ಯಾವಾಗಲೂ ಡೋರ್ನ ಹಾಕೇ ಇರಬೇಕು, ಯಾವುದೇ ಕ್ರಿಮಿಕೀಟಗಳು ಒಳಗೆ ಬರದೇ ಇರಲಿ ಅಂತ ನಾವು ಯಾವಾಗ ಓಡಾಡಬೇಕಾದ್ರೂ ಬಾಗಿಲನ್ನ ಹಾಕ್ಕೊಂಡೇ ಓಡಾಡಬೇಕು. ಈಗ ನಾವು ಕ್ಯಾಪ್ಸಿಕಮ್ನ ಹಾಕಿದ್ವಿ. ಕ್ಯಾಪ್ಸಿಕಮ್ ಇವಾಗ ಆಲ್ರೆಡಿ ನಮ್ಮದು 4ನೇ ಬೆಳೆ. ಇಲ್ಲಿ ಆಲ್ರೆಡಿ ಕ್ಯಾಪ್ಸಿಕಮ್, ಕುಕುಂಬರ್, ಸೇವಂತಿಗೆ, ಕೊತ್ತಂಬರಿ ಇದೆಲ್ಲನೂ ಹಾಕ್ತಾ ಇದ್ದೀವಿ ನಾವು. ಪಾಲಿ ಹೌಸ್ ಒಳಗೆ ಯಾವುದೆಲ್ಲ ಹಾಕ್ಬೋದು ಅದನ್ನೆಲ್ಲ ಹಾಕ್ತಾ ಇದ್ದೀವಿ. ಸೊ ಹಿಂಗಿರುತ್ತೆ. ಸೊ ಇಷ್ಟು ಫುಲ್ಲು ಜಾಗ ನಾವು ಹಿಂಗೆ ಬಿಟ್ಕೊಂಡಿದ್ದೀವಿ. ಆಮೇಲೆ ಇಲ್ಲಿ ಪಟ್ಟಗಳು ಮಾಡ್ಕೊಂಡಿದ್ದೀವಿ, ಸೈಡಲ್ಲಿ ಓಡಾಡಲಿಕ್ಕೆ ನಾವು ಜಾಗ ಬಿಟ್ಕೊಂಡಿದ್ದೀವಿ. ಆಮೇಲೆ ಇಲ್ಲಿ ಮೋಟ್ರನ್ನ ಇಟ್ಕೊಂಡಿದ್ದೀವಿ, ಯಾಕಂದರೆ ನಾವು ಏನೇ ಗಿಡಗಳಿಗೆ ಏನೇ ಕೊಡಬೇಕಾದ್ರೂ ನಾವು ಈ ಮೋಟ್ರ್ ಯೂಸ್ ಮಾಡ್ಕೊಂಡು ನಾವು ಕೊಡೋ ಅಂಥದ್ದು. ಇಲ್ಲಿ ನಾವು ಕುಕ್ಕುಂಬರ್ ಎಲ್ಲ ಹಾಕಬೇಕಾದಾಗ ನಮಗೆ ನೆಟ್ಟೆಲ್ಲ ಬೇಕಾಗುತ್ತೆ. ಸೊ ಅದಕ್ಕೆ ನೀವು ಇಲ್ಲಿ ನೆಟ್ಟೆಲ್ಲ ನೋಡ್ಬೋದು. ಆ ನೆಟ್ಗಳನ್ನೆಲ್ಲ ಹಂಗೆ ಎತ್ತಿ ಮೇಲೆ ಕಟ್ಟಿದ್ದೀವಿ ಅಷ್ಟೇ. ಸೊ ಆ ನೆಟ್ಗಳನ್ನೂ ಕೂಡ ನಾವು ಹಾಕೋಬೋದು. ಮೇಲೆ ನಿಮಗೆ ಈ ಥರ ಮಲ್ಟಿಪಲ್ ಲೇಯರ್ಸ್ ಆಫ್ ಪ್ರೊಟೆಕ್ಷನ್ ಬರುತ್ತೆ. ಮೇಲೇನೂ ಕೂಡ ಮತ್ತು ಸೈಡಲ್ಲೂ ಕೂಡ ನಿಮಗೆ ಮಲ್ಟಿಪಲ್ ಲೇಯರ್ಸ್ ಆಫ್ ಪ್ರೊಟೆಕ್ಷನ್ ಬರುತ್ತೆ. ಸೊ ಅದರಿಂದನೇ ಇದು 10 ವರ್ಷ ಗ್ಯಾರಂಟಿ. ಯಾಕೆಂದರೆ ಈ ಮಲ್ಟಿಪಲ್ ಲೇಯರ್ಸ್ ಆಫ್ ಪ್ರೊಟೆಕ್ಷನ್, ಒಂದು ಹೋದರೂ ಇನ್ನೊಂದು ಲೇಯರ್ ಇರುತ್ತೆ. ಸೊ ಅದರಿಂದ ನಿಮಗೆ ಪ್ರೊಟೆಕ್ಷನ್ ಇರುವಂಥದ್ದು. ಸೊ ಇದಾಗಿತ್ತು ಕಂಪ್ಲೀಟ್ ಪಾಲಿ ಹೌಸಿನ ಡೀಟೇಲ್ಸ್. ನಾವು ಏನು ಮಾಡಿದ್ವಿ ಅಂತ ಕೂಡ ತಿಳಿಸ್ಕೊಟ್ಟಿದ್ದೀನಿ. ಆ್ಯಂಡ್ ಯಾರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಪಾಲಿ ಹೌಸ್ನ ಕಟ್ಟಕ್ಕೆ ಅಂತ ಕೂಡ ನಾನು ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇನ್ನೂ ಹೆಚ್ಚು ಮಾಹಿತಿ ಬೇಕಿದ್ರೆ ನೀವು ನನಗೆ DM ಮಾಡ್ಬೋದು, ಅಥವಾ ನಿಮ್ಮ ಹತ್ರದ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟಿಗೆ ಹೋಗಿ ಕೂಡ ನೀವು ಚೆಕ್ ಮಾಡ್ಬೋದು. ಅವ್ರ ಹತ್ರ ಸಂಪೂರ್ಣ ಮಾಹಿತಿನ ತಗೊಂಡು ಆಮೇಲೆ ಕಟ್ಟಲಿಕ್ಕೆ ಶುರು ಮಾಡಿ. ಹೀಗೆ ಹೆಚ್ಚು ಮಾಹಿತಿ ಬೇಕಿದ್ರೆ ನನ್ನ ಪೇಜ್ನ ಫಾಲೋ ಮಾಡಿ. ನೆಕ್ಸ್ಟ್ ಯಾವುದ್ರ ಬಗ್ಗೆ ವಿಡಿಯೋ ಮಾಡಬೇಕು ಅಂತ ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿಯವರು ಯಾರಾದರೂ ಪಾಲಿ ಹೌಸ್ನ ಕಟ್ಟಬೇಕು ಅಂತಿದ್ರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.